4 ಜನ ಮಕ್ಕಳಿದ್ದು ಸಾಯುವ ಪರಿಸ್ಥಿತಿ ಜಾನಕಮ್ಮನದ್ದು. ಅಮ್ಮನಿಗೆ ವಯಸ್ಸಾಗಿದೆ, ಹಾಸ್ಪಿಟಲ್ಗೆ ಖರ್ಚು ಮಾಡುವುದು ವೇಸ್ಟ್ ಆಫ್ ಮನಿ ಅನ್ನಿಸುತ್ತೆ ಎನ್ನುವ ಮಕ್ಕಳ ನಡುವೆ ಸಾವು ಬದುಕಿನ ಹೋರಾಟ ಜಾನಕಮ್ಮನದ್ದು. ನಾವು 4 ಚರ್ಚೆಗೆ ಕೂತಿದ್ದೆವು. ಇಲ್ಲ, ನನಗೆ ಯಾಕೋ ಸರಿ ಬರ್ತಾ ಇಲ್ಲ, ಸುಮ್ಮನೆ ವೇಸ್ಟ್ ಆಫ್ ಮನಿ ಅನ್ನಿಸುತ್ತೆ. ಇದರಿಂದ ಅಮ್ಮ ಹುಷಾರಾಗ್ತಾರೆ ಅಂದರೆ ಓಕೆ, ಆದರೆ ಏನು ಹೋಪ್ಸ್ ಇಲ್ಲವಲ್ಲ ಅಂತ ಅಣ್ಣ ಶ್ರೀಧರ ಅಂದ. ಅವನ ಮಾತನ್ನು ಅನುಮೋದಿಸುತ್ತಾ ಶಂಕರ, ಇಲ್ಲ, ನನಗೂ ಹಾಗೆ ಅನ್ನಿಸ್ತಿದೆ. ಅಮ್ಮ ಬದುಕೋ ಲಕ್ಷಣಗಳು ಕಾಣ್ತಿಲ್ಲ. ಡಾಕ್ಟರ್ ಹೇಳೇ ಬಿಟ್ಟರಲ್ಲ ಉಳಿಯೋದಿಲ್ಲ ಅಂತ. ಸುಮ್ಮನೆ ನಮ್ಮ ಸಮಾಧಾನಕ್ಕೆ ಹೂ ಅನ್ನಬೇಕು ಅಷ್ಟೇನೆ. ಅವರ ಮಾತಿಗೆ ದನಿಗೂಡಿಸುತ್ತಾ ಸದಾಶಿವ, ಹೌದು, ಡಾಕ್ಟರ್ ಹೋಪ್ಸ್ ಕೊಡಲಿಲ್ಲವಲ್ಲ, ಅದು ICUನಲ್ಲೇ ಇಡಬೇಕು, ವೆಂಟಿಲೇಟರ್ ಹಾಕಲೇಬೇಕು ಅಂದಿದ್ದಕ್ಕೆ ಹೂ ಅನ್ನಲೇಬೇಕಾಯಿತು. ಆದರೂ ಪರ್ ಡೇ 25,000 ಅಂದರೆ ತುಂಬಾ ಜಾಸ್ತಿ ಅಂದಾಗ ಕೊನೆಯವನಾಗಿ ನಾನು ಮಾತನಾಡಲೇಬೇಕಾಗಿತ್ತು. ಆದರೆ ಇಷ್ಟು ಮಾಡಲೇಬೇಕಲ್ಲ, ಇಲ್ದಿದ್ರೆ ಅಮ್ಮ ಇವತ್ತೇ ಹೊರಟು ಹೋಗ್ತಾರೆ. ಹಾಗೆ ಮಾಡೋಕ್ಕಾಗುತ್ತಾ? ನಾವು 4 ಜನ ಇದ್ದು ಏನಾದರೂ ಮಾಡಲೇಬೇಕಲ್ಲ, ಇಲ್ಲದಿದ್ದರೆ ಜನ ಏನಂತಾರೆ? ಜನ ಇರಲಿ, ನಮ್ಮ ಪಾಪ ಪ್ರಜ್ಞೆ ದೂರ ಮಾಡ್ಕೊಳ್ಳೋಕ್ಕಾದರೂ ಮಾಡಲೇಬೇಕಲ್ಲ ಅಂದಾಗ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಮುಗಿಬಿದ್ದರು. ಅಲ್ಲ, ನಿನಗೊಬ್ಬನಿಗೇನ ಅಮ್ಮ ಅನ್ನೋ ಮಮಕಾರ ಇರೋದು? ನಮಗೂ ಇಲ್ವಾ? ನಾವೆಷ್ಟು ಫೀಲ್ ಮಾಡ್ತಾ ಇಲ್ವಾ? ಅಮ್ಮ ಅನ್ನೋ ಕಾರಣಕ್ಕೆ ತಾನೇ ನಾವೆಲ್ಲ ಇಷ್ಟು ದಿನ ಆಸ್ಪತ್ರೆಯಲ್ಲಿಟ್ಟು ನೋಡ್ಕೊಂಡಿದ್ದು. ಪ್ರೀತಿ ಇಲ್ಲದೆ ಯಾರಾದರೂ ಮಾಡ್ತಾರಾ? ಅಲ್ಲ, ತೀರಾ ನಮ್ಮನ್ನು ಮೀರಿ ಹೋದಾಗ ಏನು ತಾನೇ ಮಾಡೋಕ್ಕಾಗುತ್ತೆ ಅಂದ ಶ್ರೀಧರ. ಶಂಕರ ಕೂಡ ಸಿಟ್ಟಾಗುತ್ತಾ, ನಮಗೆ ಪ್ರೀತಿ ಇಲ್ಲ ಅನ್ನೋ ಥರ ಮಾತಾಡಬೇಡ ಕಣೋ. ಪ್ರತಿದಿನ 25,000 ಅಂದರೆ ಎಲ್ಲಿಗೆ ಹೋಗ್ತಾರೋದು? ನಮಗಾದರೂ ಎಲ್ಲಿಂದ ಬರುತ್ತೆ? ಅಲ್ಪ ಸ್ವಲ್ಪ ದುಡ್ಡಿರಬಹುದು, ಅದನ್ನು ಕಳ್ಕೊಂಡು ಮುಂದಕ್ಕೇನು ಮಾಡೋದು ಅಂದಾಗ ಸದಾಶಿವ ಜೊತೆಯಾಗುತ್ತಾ, ಕಷ್ಟ ಆಗುತ್ತೆ ಕಣೋ. 1 ದಿನ ಅಥವಾ 2 ದಿನ ICUನಲ್ಲಿ ಇಡ್ತಾರೆ ಅಂದರೆ ಓಕೆ, ತೀರಾ 1 ವಾರ 15 ದಿನ ಅಂದರೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಅರೇಂಜ್ ಮಾಡೋದು ಕಷ್ಟ ಆಗುತ್ತೆ. ಇಷ್ಟಕ್ಕೂ ಇಷ್ಟೆಲ್ಲ ಮಾಡಿ ಅಮ್ಮ ಉಳಿತಾರಾ? ಖಂಡಿತ ಇಲ್ಲ. ಹಾಗಿದ್ದ ಮೇಲೆ ಯಾಕೆ ಮಾಡಬೇಕು? ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಂದಾಗ, ಅದು ಸರಿ, ಆದರೆ ತುಂಬ ಕಷ್ಟ ಅನ್ನಿಸುತ್ತೆ. ನಾವು 4 ಜನ ಇದ್ದು ಅಮ್ಮನಿಗೆ ICUನಲ್ಲಿ ಇಡೋ ಯೋಗ್ಯತೆ ಇಲ್ಲದೆ ಅಮ್ಮನ್ನ ಕಳೆದು ಬಿಟ್ಟರು ಅಂತಾಗತ್ತಲ್ವಾ? ಸ್ವಲ್ಪ ಏನಾದರೂ ಯೋಚನೆ ಮಾಡಿದರೆ ದಾರಿ ಸಿಗಬಹುದು ಅಂದಾಗ ಉಳಿದ 3 ಒಪ್ಪಲಿಲ್ಲ. ಶ್ರೀಧರ ಸಮಾರೋಪ ಮಾಡುತ್ತಾ, ಇಲ್ಲ ಕಣೋ, ಆಗೋದಿಲ್ಲ. ಇವತ್ತು ಆಗಲೇ 25,000 ಆಗಿದೆ, ಇನ್ನು ನಾಳೆ ಅಂದರೆ ಮತ್ತೆ 25,000, ಹಾಗೆ ಬೆಳೀತಾ ಹೋಗುತ್ತೆ. ನೀನೇ ನೋಡಿದ್ಯಲ್ಲ, ಅಮ್ಮನ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಕಾಣ್ತಿಲ್ಲ. ಅಮ್ಮ ಕೋಮಾಗೆ ಹೋದವರು ಪ್ರಜ್ಞೆಗೆ ಬಂದಿಲ್ಲ. ಡಾಕ್ಟರೇ ಕೈ ಚೆಲ್ಲಿದ್ದಾರೆ. ಪ್ರಜ್ಞೆ ಬಂದರೂ ಬರಬಹುದು, ಆದರೆ ಚಾನ್ಸಸ್ ಆರ್ ಲೆಸ್. ಬರದೇ ಇರೋ ಚಾನ್ಸಸ್ ಜಾಸ್ತಿ ಅಂತ ಹೇಳಿದ್ದಾರೆ. ನಾವು ಸ್ವಲ್ಪ ಸಹಿಸ್ಕೋಬೇಕಾಗುತ್ತೆ ಅಂದಾಗ ಶಂಕರ, ಶ್ರೀಧರ ಹೇಳೋದು ಸರಿ, ನಾಳೆ ಡಾಕ್ಟರ್ಗೆ ಹೇಳಿ ICUನಿಂದ ತೆಗೆದುಬಿಡಿ ಅಂತ ಹೇಳೋಣ. ನಾಳೆನೇ ಅಮ್ಮ ಹೋದರೂ ಹೋಗಬಹುದು, ಬೇಗ ಮುಗಿಸಿಕೊಂಡು ಬಿಡೋಣ ಅಂದಾಗ ನನಗೆ ಸಹಿಸಲಾಗಲಿಲ್ಲ. ಅಲ್ರಯ್ಯ, ತೀರಾ ಇಷ್ಟೊಂದು ನಿಷ್ಠುರವಾಗಿ ನಡ್ಕೊಂಡ್ರೆ ಹೇಗೆ? ಹಾಗೆ ಹೇಳೋದು ಬೇಡ. ಅಮ್ಮನ ಪ್ರಾಣ ಹೋಗುವಾಗ ಹೋಗಲಿ, ನಾವೇ ಹೋಗಿಸೋದು ಬೇಡ ಅಂದಾಗ ಉಳಿದವರಿಗೆಲ್ಲರಿಗೂ ಸಿಟ್ಟು ಬಂದದ್ದು ಸುಳ್ಳಲ್ಲ. ಎಲ್ಲರೂ ಶ್ರೀಧರನ ಮುಖ ನೋಡಿದಾಗ, ಸರಿ ಕಣೋ ವಿನೋದ, ನೀನೊಬ್ಬನೇ ಅಮ್ಮನಿಗೆ ಮಗ, ನೀನು ಒಬ್ಬನಿಗೆ ಅಕ್ಕರೆ ಇರೋದು. ಸರಿ, ಹಾಗೆ ಮಾಡು. ಅದೇನು ದುಡ್ಡು ಖರ್ಚಾಗುತ್ತೋ ಅದನ್ನು ಆಸ್ಪತ್ರೆಗೆ ನೀನೇ ಕಟ್ಟಿ ಅಮ್ಮನ್ನ ಉಳಿಸ್ಕೊ. 1 ವಾರ ಅಲ್ಲ, 15 ದಿನ ICUನಲ್ಲಿ ಇರಿಸ್ಕೊ. ಯಾಕೆ ಏನು ಅಂತ ನಿನ್ನನ್ನು ಕೇಳಿದರೆ ಕೇಳು, ಬೇಕಾದ್ದು ಮಾಡ್ಕೊ ಅಂದಾಗ ಎಲ್ಲರೂ, ಹೌದು, ಹಾಗೆ ಮಾಡು, ನಿನ್ನ ಇಷ್ಟ, ನಿನ್ನ ಹತ್ರ ದುಡ್ಡಿರಬಹುದು, ನೀನೇ ಉಳಿಸ್ಕೊ, ನಾವು ಕೇಳೋದಿಲ್ಲ ಅಂತ ನನ್ನ ಮೇಲೆ ಹಾಕಿದಾಗ, ಅಲ್ಲ, ನನ್ನ ಮೇಲೆ ಹಾಕಿದರೆ ಹಾಗೆ? ನಾನೊಬ್ಬನೇ ಮಾಡೋದಕ್ಕಾದರೆ ನೀವೆಲ್ಲ ಯಾಕೆ ಬೇಕು? ನಾವೆಲ್ಲ ಒಟ್ಟಿಗೆ ಸೇರಬೇಕು ತಾನೇ? ನೀವು ಸಹಾಯಕ್ಕೆ ನಿಂತ್ಕೊಳ್ಳಿ, ನನ್ನ ಕೈಲಾಗಿದ್ದು ನಾನು ಕೊಡ್ತೀನಿ, ಏನು ಮಾಡೋಣ? ಅಮ್ಮನ್ನ ಉಳಿಸ್ಕೊಂಡು ಅನ್ನೋ ಆತ್ಮತೃಪ್ತಿ ಇರುತ್ತೆ. ನನ್ನ ಕಳಕಳಿ ಅರ್ಥ ಮಾಡ್ಕೊಳ್ಳಿ.
ಹೋದರೆ ಮತ್ತೆ ಅಮ್ಮನ್ನ ನೋಡೋಕ್ಕಾಗುತ್ತಾ? ಅಮ್ಮ ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂದಾಗ ಮತ್ತೆ ನೀನೊಬ್ಬನೇ ಮಾಡ್ತೀನಿ ಅನ್ನೋ ಥರ ಮಾತಾಡ್ತಿದ್ಯಲ್ಲ, ಅಲ್ಲಿಗೆ ನಿನಗೆ ಮನುಷ್ಯತ್ವ ಇದೆ, ನಮಗಿಲ್ಲ ಅಂತನಾ? ನಾವು ನಮ್ಮ ಕೈಲಾಗಿದ್ದು ಮಾಡಿದ್ದೀವಿ. ಆದರೆ ತೀರಾ ಇನ್ನೂ ಮಾಡಬೇಕು ಅಂದರೆ ಹೇಗೆ? ದುಡ್ಡೆಲ್ಲಿಂದ ತರೋದು? ನಾವು ಇಷ್ಟವರೆಗೆ ಬೆಳೆದಿದ್ದೇ ದೊಡ್ಡದು. ಈಗ ಇರೋದನ್ನು ಕಳ್ಕೊಂಡು ಏನು ಬೀದಿಲಿ ನಿಲ್ಲಬೇಕಾ? ನೀನೊಬ್ಬನೇ ಏನು ಮಾಡೋಕ್ಕಾಗಲ್ಲ ಅನ್ನೋದು ನಿನಗೆ ಅರ್ಥ ಆಯಿತು ತಾನೆ? ಹಾಗಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊ. ನಾವು ಡಾಕ್ಟರ್ಗೆ ಹೇಳಿ ನಾಳೆ ವೆಂಟಿಲೇಟರ್ ತೆಗೆಸ್ತೀವಿ ಅಂದಾಗ ನಾನು ಅಸಹಾಯಕನಾಗಿದ್ದೆ. ನಾನೊಬ್ಬನೇ ಏನು ಮಾಡುವವನಿದ್ದೆ. ನಾನಾದರೂ ಅಷ್ಟು ದುಡ್ಡು ತರುವುದೆಲ್ಲಿಂದ? ಅವರಿಗೆ ನಾನು ಮಾತು ಕೊಡಲಾಗಲಿಲ್ಲ. ನನ್ನ ಕಣ್ಣೆದುರೇ ಶ್ರೀಧರ ಡಾಕ್ಟರ್ನ ಕರೆದು ನಾಳೆ ವೆಂಟಿಲೇಟರ್ ತೆಗೆದು ಬಿಡಿ ಡಾಕ್ಟರ್, ವಿ ಕಾಂಟ್ ಅಫೋರ್ಡ್ ಅಂದಾಗ ಡಾಕ್ಟರ್ ಅಲ್ಲ, ಇನ್ನೊಂದೆರಡು ದಿನ ನೋಡಿ, ಈಗಲೇ ತೆಗಿಸಬೇಡಿ, ಒಂದು ಚಾನ್ಸ್ ತಗೋಬಹುದಲ್ಲ, ಯಾಕಂದರೆ ಯು ಶುಡ್ ನಾಟ್ ಫೀಲ್ ಗಿಲ್ಟ್ ಅಂದಾಗ ಇಲ್ಲ ಡಾಕ್ಟರ್, ನೋಡಿದ್ದಾಗಿದೆ, ನಾವು ನಮ್ಮ ಕೈಲಾಗಿದ್ದೆಲ್ಲ ಮಾಡಿದ್ದೀವಿ, ಇದಕ್ಕಿಂತ ಇನ್ಯಾರು ಮಾಡ್ತಾರೆ? ನೀವ್ಯಾರೂ ಹೋಪ್ಸ್ ಕೊಡ್ತಿಲ್ಲ, ಸೊ ನಾವೆಲ್ಲ ತೀರ್ಮಾನಕ್ಕೆ ಬಂದಿದ್ದೀವಿ, ನಾಳೆ ತೆಗೆದು ಬಿಡಿ ಅಂದಾಗ ಡಾಕ್ಟರ್ ಮಾತನಾಡಲಿಲ್ಲ, ಹೊರಟು ಬಿಟ್ಟರು. ನನಗೆ ಅಲ್ಲಿ ನಿಲ್ಲಲು ಮನಸ್ಸಾಗಲಿಲ್ಲ. ಶ್ರೀಧರ ತನ್ನ ಹೆಂಡತಿಯ ಬಳಿ ತಮ್ಮ ನಿರ್ಧಾರದ ಬಗ್ಗೆ ಹೇಳಿಕೊಂಡ. ಅವರು ಕೂಡ ಇನ್ನೆಷ್ಟು ಕಾಯಕ್ಕಾಗುತ್ತೆ ಬಿಡಿ ಅಂದಾಗ ಅವನಿಗೆ ತನ್ನ ನಿರ್ಧಾರ ಸರಿ ಅನ್ನಿಸಿತು. ಶಂಕರ ಮತ್ತು ಸದಾಶಿವರು ಕೂಡ ಅವರವರ ಹೆಂಡತಿಯ ಜೊತೆ ಫೋನ್ನಲ್ಲಿ ಮಾತಾಡಿ ನಾಳೆ ವೆಂಟಿಲೇಟರ್ ತೆಗಿಸ್ತೀವಿ ಕಣೆ, ಅಮ್ಮ ಉಳಿಯೋಲ್ಲ ಅಂತಾಗಿದೆ ಅಂತ ಕ್ಯಾಶುಯಲ್ ಆಗಿ ಹೇಳಿಬಿಟ್ಟರು. ಯಾಕೋ ಅರಗಿಸಿಕೊಳ್ಳಲಾಗಲಿಲ್ಲ. ನಾನು ಮನೆಗೆ ಹೊರಟು ಬಿಟ್ಟೆ. ಮನೆಗೆ ಬಂದು ಕೂತ ನನಗೆ ಎದೆ ಹಿಂಡಿದ ನೋವು, ಹೊಟ್ಟೆ ಎಲ್ಲ ತೊಳೆಸಿದ ಹಾಗಾಗುತ್ತಿತ್ತು. ಹೆಂಡತಿ ಸೌಮ್ಯ ಬಂದು ಊಟ ಮಾಡಿ ಅಂತ ತಟ್ಟೆ ತಂದು ಮುಂದಿಟ್ಟಾಗ ತಿನ್ನಲಾಗಲಿಲ್ಲ. ದುಃಖ ಒತ್ತರಿಸಿ ಬಂತು. ಅಮ್ಮನ ಚಿತ್ರವೇ ಕಣ್ಣೆದುರು ಬಂದ ಹಾಗಾಯಿತು. ಇಲ್ಲ ಕಣೆ ಬೇಡ ಅಂತ ಎದ್ದು ಬಿಟ್ಟೆ. ಸೌಮ್ಯ ಹಿಂದೆಯೇ ಬಂದು ಅತ್ತೆ ಹೇಗಿದ್ದಾರೆ ಅಂದಾಗ ಇಲ್ಲ, ಪ್ರಜ್ಞೆ ಬರಲಿಲ್ಲ. ಎಲ್ಲರೂ ಸೇರಿ ನಾಳೆ ಬೆಳಗ್ಗೆ 10 ಗಂಟೆಗೆ ವೆಂಟಿಲೇಟರ್ ತೆಗಿಸ್ತಾರಂತೆ ಅಂದಾಗ ಅವಳಿಗೆ ಶಾಕ್. ಅಲ್ಲ, ಯಾಕಿಷ್ಟು ಬೇಗ ಅವಸರ ಮಾಡ್ತಿದ್ದಾರೆ ಅಂದಾಗ ದುಡ್ಡು ಸೌಮ್ಯ, ದುಡ್ಡು. ದಿನಕ್ಕೆ 25,000 ಕಟ್ಟೋ ತಾಕತ್ತು ಇದ್ದಿದ್ರೆ ನಮ್ಮಮ್ಮನ್ನ ನಾನು ಉಳಿಸ್ಕೋಬಹುದಾಗಿತ್ತು. ಆದರೆ ಆ ಯೋಗ್ಯತೆ ನನಗಿಲ್ಲ. ನನ್ನ ಹಣೆ ಬರಕ್ಕೆ ಅಷ್ಟು ದುಡಿಯೋದು ಕೇಳಿಕೊಂಡು ಬಂದಿರಲಿಲ್ಲ. ನಾವು 4 ಜನ ಮಕ್ಕಳು ಸೇರಿ ನಾಳೆ ನಮ್ಮಮ್ಮನ್ನ ಕೊಲ್ತಿದ್ದೀವಿ, ಅಕ್ಷರಶಃ ಕೊಲ್ತಿದ್ದೀವಿ. ದಂಡಕ್ಕಿದ್ದೀವಿ ನಾವು. ಯಾಕೆ ಬೇಕು ಹೇಳು ಇಂಥ ಮಕ್ಕಳು ಅಂತ ಹೇಳಿ ರೂಮಿಗೆ ಹೋಗಿಬಿಟ್ಟೆ. ಸೌಮ್ಯ ಏನು ಮಾಡ್ತಾಳೆ? ಅವಳಿಗೆ ತುಂಬ ಟಚ್ ಆಗಿರುತ್ತೆ ಅಂತ ಗೊತ್ತು. ಆದರೆ ಅವಳು ಕೂಡ ಅಸಹಾಯಕಿ. ನಾಳೆಯಿಂದ ನಮ್ಮತ್ತೆ ಇರೋಲ್ಲ ಅನ್ನೋ ಸಂಕಟದಲ್ಲಿ ತಾನೂ ಕೂಡ ಅರ್ಧ ತಿಂದು ಮಲಗ್ತಾಳೆ ಅನ್ನಿಸ್ತು. ಯಾಕೋ ಅಮ್ಮನೇ ನೆನಪಾಗತೊಡಗಿದಳು. ಆಗಿನ್ನೂ ನಾನು 6 ವರ್ಷದ ಹುಡುಗ, ಕೊನೆ ಮಗ ಅಂತ ಸ್ವಲ್ಪ ಮುತುವರ್ಜಿ ಜಾಸ್ತಿ. ಅಮ್ಮ ಕೆಲಸ ಮಾಡುತ್ತಿದ್ದಳು. ನಾನು ಅಮ್ಮನ ಬೆನ್ನ ಮೇಲೆ ಹತ್ತಿ ಅವಳ ಕುತ್ತಿಗೆ ಹಿಡಿದು ಆಡತೊಡಗಿದ್ದೆ. ಅಮ್ಮ ನೋವು ತಿನ್ನುತ್ತಾ, ವಿನು ಬೇಡ ಕಣೋ, ಅಮ್ಮಂಗೆ ನೋವಾಗುತ್ತೆ ಗೊತ್ತಾ, ಹಾಗೆಲ್ಲ ಮಾಡಬೇಡ ಪುಟ್ಟ, ನನಗೆ ಹುಷಾರಿಲ್ಲ ಕಣೋ ಅಂದಾಗ ನಾನು ಕನಲಿದ್ದೆ. ಯಾಕಮ್ಮ ಏನಾಯಿತು ಅಂದಾಗ ಏನಿಲ್ಲ ಕಣೋ, ಮೈಕೈ ನೋವು ಅಂದಾಗ ಕಬೋರ್ಡ್ನಲ್ಲಿದ್ದ ಆಯಿಂಟ್ಮೆಂಟ್ ಒಂದನ್ನು ಹುಡುಕಿ ಹಚ್ಕೋ ವಾಸಿಯಾಗುತ್ತೆ ಅಂತ ಕೊಟ್ಟಾಗ ಅಮ್ಮನಿಗೆ ಖುಷಿಯಾಗಿತ್ತು. ಪುಟ್ಟ, ನಂಗೆ ವಯಸ್ಸಾಗಿ ಓಡಾಡೋಕ್ಕೆ ಆಗದೆ ಹೋದಾಗ ನನ್ನನ್ನು ನೋಡ್ಕೋತೀಯ ಬಂಗಾರ ಅಂದಾಗ ಅಮ್ಮ ನೀನು ಯೋಚನೆ ಮಾಡಬೇಡ, ನಾನು ದೊಡ್ಡವನಾಗಿರ್ತೀನಿ ಅಲ್ವಾ, ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಎದೆಯುಬ್ಬಿಸಿ ಹೇಳಿದ್ದೆ. ಆದರೆ ಈಗ ಯಾಕೋ ನಿದ್ರೆ ಬರಲಿಲ್ಲ. ಸೌಮ್ಯ ಗಮನಿಸಿದ್ಲೋ ಏನೋ, ಮಾತಾಡಿಸೋಕ್ಕೆ ಬರಲಿಲ್ಲ. ಇಡೀ ರಾತ್ರಿ ಅಮ್ಮನದ್ದೇ ನೆನಪು. ಬೆಳಗಾದರೆ 10 ಗಂಟೆಗೆ ವೆಂಟಿಲೇಟರ್ ತೆಗೆದು ಬಿಡ್ತಾರಲ್ಲ, ಏನು ಮಾಡಲಿ ಅನ್ನೋ ಯೋಚನೆ. ದುಡ್ಡು ಹೆಚ್ಚಾಗುತ್ತೆ ಅಂತ ಅಮ್ಮನ್ನ ಬಿಡೋಕ್ಕಾಗುತ್ತಾ? ನಾವು 4 ಜನ ಮಕ್ಕಳನ್ನು ಸಾಕುವಾಗ
ಅಮ್ಮ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ಒಬ್ಬೊಬ್ಬನಿಗೆ ಹುಷಾರು ತಪ್ಪಿದಾಗಲೂ ದೇವಸ್ಥಾನಕ್ಕೆ ನಮ್ಮನ್ನು ಹೊತ್ಕೊಂಡು ಹೋಗಿ ಅಲ್ಲಿ ಮಗುವಿಗೆ ಹುಷಾರಾಗಲಿ ಅಂತ ದೇವರಿಗೆ ಹರಕೆ ಹೊತ್ತು ಉಪವಾಸ ವನವಾಸ ಮಾಡಿದ್ದೆಲ್ಲ ನೆನಪಿನಲ್ಲಿ ಇದೆ. ಮಗುವಿಗೆ ಆಸ್ಪತ್ರೆಗೆ ದುಡ್ಡು ಬೇಕು ಅಂತ ಅಪ್ಪನ ಬಳಿ ಜಗಳ ಆಡಿ ದುಡ್ಡು ಇಸ್ಕೊಂಡು ಡಾಕ್ಟರ್ ಬಳಿ ಓಡೋಡಿ ಬಂದು ನನ್ನ ಮಗುನ ನೋಡಿ ಅಂತ ಅಂಗಲಾಚಿದ್ದಿದೆ. ಅಲ್ಲಿ ನರ್ಸ್ ಒಬ್ಬಳು, ಇಷ್ಟೆಲ್ಲ ಆಗೋ ತನಕ ಕತ್ತೆ ಕಾಯ್ತಿದ್ಯೇನಮ್ಮ, ಈಗ ಮಗುನ ಎತ್ಕೊಂಡು ಬರ್ತಿದ್ದೀಯಾ ಅಂತ ಅಮ್ಮನ್ನ ಕಪಾಳಕ್ಕೆ ಹೊಡೆದಾಗ ಅಮ್ಮ ಸಹಿಸಿಕೊಂಡಿದ್ದಾಳೆ. ಹುಷಾರು ತಪ್ಪಿದ ಮಗು ಮತ್ತೆ ಚೇತರಿಸಿಕೊಂಡು ಓಡಾಡಲು ಶುರು ಮಾಡಿದಾಗ ಅಮ್ಮ ಕಣ್ತುಂಬಿ ನಕ್ಕಿದ್ದಾಳೆ. ಎಂಥ ಕಡು ಕಷ್ಟದಲ್ಲೂ ನಮ್ಮನ್ನು ಉಳಿಸಿಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡಿಲ್ಲ. ಒಬ್ಬರಾದ ಮೇಲೆ ಒಬ್ಬರು ಹುಷಾರು ತಪ್ಪುತ್ತಿದ್ದರೂ ತಾನು ಮಾತ್ರ ಎಚ್ಚರರಾಗಿದ್ದು ಇಡೀ ರಾತ್ರಿ ಹಣೆಗೆ ಒದ್ದೆ ಬಟ್ಟೆ ಹಾಕಿ ಜ್ವರದ ತಾಪ ತಗ್ಗಿಸಿದ್ದಾಳೆ. ಓಲೈಸಿ ಮಾತ್ರೆ ಔಷಧಿ ಕೊಟ್ಟಿದ್ದಾಳೆ. ಅವಕ್ಕೆಲ್ಲ ರಿಟರ್ನ್ಸ್ ಅಂದರೆ ಇದೇನಾ? ಈಗಲೂ ನೆನಪಿರುವ ಹಾಗೆ ನಾವು ನಾಲ್ವರಿಗೂ ಊಟಕ್ಕೆ ಹಾಕುತ್ತಿದ್ದ ಅಮ್ಮ ತಾನು ಮಾತ್ರ ಎಲ್ಲರಿಗೂ ಬಡಿಸಿ ಸುಮ್ಮನೆ ಕೂರುತ್ತಿದ್ದಳು. ಅಮ್ಮ ಯಾಕೆ ತಿಂತಿಲ್ಲ ಅಂತ ಚಿಕ್ಕವನಾಗಿ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಪಾಡಿಗೆ ನಾನು ಬಡಿಸಿದ್ದೆಲ್ಲ ತಿಂದು ಇನ್ನೂ ಬೇಕು ಅಂತ ಹಾಕಿಸಿಕೊಂಡು ತಿನ್ನುತ್ತಿದ್ದೆ. ಆದರೆ ಶ್ರೀಧರ, ಶಂಕರ, ಸದಾಶಿವ ಮೂರುವರು ದೊಡ್ಡವರಾದ ಕಾರಣ ಅವರಿಗೆ ಗೊತ್ತಾಗುತ್ತಿತ್ತು ಅಮ್ಮನಿಗೆ ಊಟ ಇಲ್ಲ ಅಂತ. ಅವರು ಬೇಕಂತಲೇ ಹೊಟ್ಟೆ ತುಂಬಿದೆ ಅಂತ ನಾಟಕ ಮಾಡಿ ಅಮ್ಮ ಸಾಕು ಅಂತ ಎದ್ದು ಹೋಗುತ್ತಿದ್ದರು. ಅವರು ಬಿಟ್ಟು ಹೋದದ್ದನ್ನು ಅಮ್ಮ ತಿಂದು ಮಿಕ್ಕಂತೆ ನೀರು ಕುಡಿಯುತ್ತಿದ್ದಳು. ಇಷ್ಟೆಲ್ಲ ಸಹನೆ, ಸಂಯಮ, ತ್ಯಾಗ ತೋರಿದ ಅಮ್ಮನನ್ನು ಉಳಿಸಿಕೊಳ್ಳುವ ವಿಚಾರದಲ್ಲಿ ಇವತ್ತು ಚೌಕಾಸಿ ನಡೆದಿದೆಯಲ್ಲ ಅಂತ ಮನಸ್ಸಿಗೆ ಹಿಂಸೆಯಾಗತೊಡಗಿತು. ಇಡೀ ರಾತ್ರಿ ಎಚ್ಚರರಾಗಿದ್ದ ಕಾರಣ ಯಾವುದೋ ಬೆಳಗಿನ ಜಾವದಲ್ಲಿ ನಿದ್ದೆ ಬಂದು ಬಿಟ್ಟಿದೆ. ಗೊತ್ತೇ ಆಗಿಲ್ಲ. ಬೆಳಗ್ಗೆ ಗಡಬಡಿಸಿ ಎದ್ದು ನೋಡ್ತೀನಿ, ಆಗಲೇ ಗಡಿಯಾರದಲ್ಲಿ 9:30. ನಾನು ಗಾಬರಿಯಾಗಿ ಹೋದೆ. ನನ್ನ ದೇಹದಲ್ಲಿ ಯಾವುದೋ ಒಂದು ಅಂಗ ಕಿತ್ತುಕೊಂಡ ಹಾಗೆ ಅನ್ನಿಸ್ಬಿಡ್ತು. ಛೇ, ಈ ಸೌಮ್ಯನಾದರೂ ಯಾಕೆ ಎಬ್ಬಿಸ್ಲಿಲ್ಲ? ಎಲ್ಲಿ ಹೋದ್ಲು ಇವಳು? ಸೌಮ್ಯ ಸೌಮ್ಯ ಅಂತ ಎಲ್ಲ ಕಡೆ ಹುಡುಕಾಡಿಬಿಟ್ಟೆ. ಎಲ್ಲೂ ಕಾಣದೆ ಹೋದಾಗ ಅಯ್ಯೋ, ಇನ್ನು ಅರ್ಧ ಗಂಟೆಯಲ್ಲಿ ವೆಂಟಿಲೇಟರ್ ತೆಗಿತಾರೆ, ಅಮ್ಮ ಹೊರಟು ಹೋಗ್ತಾರೆ ಅನ್ನೋ ತಳಮಳ. ಇಲ್ಲ, ಸಾಧ್ಯ ಇಲ್ಲ, ಅಮ್ಮ ಹೋಗಬಾರ್ದು, ದೇವ್ರೇ ಏನಾದರೂ ಮಾಡು ಅನ್ನುತ್ತಾ ನಾನು ಮುಖಕ್ಕೆ ನೀರು ಎರಚಿಕೊಂಡು ಗಾಡಿ ಹತ್ತು ಹೊರಟು ಬಿಟ್ಟೆ. ಆಸ್ಪತ್ರೆಯ ದಾರಿಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಬೇರೆ. ಪ್ರತಿ ಗಳಿಗೆಯೂ ನನಗೆ ಹಿಂಸೆಯಾಗ್ತಿದೆ. ಇನ್ನು ಉಳಿದಿರೋದು 10 ನಿಮಿಷ. ವೆಂಟಿಲೇಟರ್ ತೆಗಿತಾರೆ, ಅಮ್ಮ ಹೋಗಿಬಿಡ್ತಾರೆ. ಅಷ್ಟರಲ್ಲಿ ನಾನು ತಲುಪಬೇಕು. ಇವತ್ತೊಂದು ದಿನ ತೆಗೆಸೋದು ಬೇಡ, ಅಮ್ಮ ಉಳಿದರೆ ಅದಕ್ಕಿಂತ ಏನಿದೆ, ಕಡೆಪಕ್ಷ ಒಂದು ದಿನ ಹೆಚ್ಚಿಗೆ ಉಳಿಸ್ಕೊಂಡೆ ಅನ್ನೋ ಆತ್ಮತೃಪ್ತಿ ಇರುತ್ತೆ ಅಂತ ಕೂಡಲೇ ಶ್ರೀಧರನಿಗೂ ಫೋನ್ ಮಾಡಿದೆ. ಸಿಗ್ನಲ್ ಸಿಕ್ಕಲಿಲ್ಲ. ಶಂಕರನಿಗೆ ಕಾಲ್ ಮಾಡಲು ಹೋದಾಗ ಟ್ರಾಫಿಕ್ ಸಿಗ್ನಲ್ ಕ್ಲಿಯರ್ ಆಗಿ ಫೋನ್ ಮಾಡಲಾಗಲಿಲ್ಲ. ಕೂಡಲೇ ಗಾಡಿಯ ವೇಗ ಹೆಚ್ಚಿಸಿದೆ. ನಾನು ಯಾವತ್ತೂ ಇಷ್ಟು ವೇಗವಾಗಿ ಹೋಗಿರಲಿಲ್ಲ. ಅಷ್ಟು ವೇಗವಾಗಿ ಹೋಗುತ್ತಿದ್ದೆ. ಎಷ್ಟೋ ಕಡೆ ಇನ್ನೇನು ಆಕ್ಸಿಡೆಂಟ್ ಆಗಿಯೇ ಹೋಯಿತು ಅನ್ನುವ ಸಂದರ್ಭದಲ್ಲಿ, ಆದರೆ ಸ್ವಲ್ಪ ದರದಲ್ಲೇ ಮಿಸ್ ಆಗಿತ್ತು. ಗಡಿಯಾರದ ಕಡೆ ನೋಡಲು ಆಗದಷ್ಟು ಟೆನ್ಷನ್. ಅದೇ ತಳಮಳದಲ್ಲಿ ಆಸ್ಪತ್ರೆಯ ಆವರಣ ತಲುಪಿದಾಗ ಗಡಿಯಾರದಲ್ಲಿ 10:05. ಅಯ್ಯೋ, ವೆಂಟಿಲೇಟರ್ ಈಗ ತೆಗೆದುಬಿಟ್ಟಿರ್ತಾರೆ ಅಂತ ನಿಲ್ಲದೆ ಒಳಗೆ ಓಡಿದೆ. ಅಲ್ಲಿ ಒಳಗೆ ಲಿಫ್ಟ್ ಬಳಿ ತುಂಬ ಜನ. ಇನ್ನು ಲಿಫ್ಟ್ಗೆ ಹತ್ತಲು ಸಮಯ ಸಾಲದೆ ಕೂಡಲೇ ಮೆಟ್ಟಿಲು ಸರಸರನೆ ಹತ್ತುತ್ತಾ 3ನೇ ಫ್ಲೋರ್ ತಲುಪಿದೆ. ಅಲ್ಲಿಗೆ ಹೋಗುವ ಹೊತ್ತಿಗೆ ಅಣ್ಣಂದಿರೆಲ್ಲ ಬಾಗಿಲ ಬಳಿ ಗಹನವಾಗಿ ಚರ್ಚಿಸುತ್ತಾ ನಿಂತಿದ್ದರು. ಅಲ್ಲಿಗೆ ನನಗೆ ಯಾವ ಅನುಮಾನವೂ ಉಳಿಯಲಿಲ್ಲ. ಅಮ್ಮನನ್ನು ಮುಗಿಸಿಬಿಟ್ಟಿದ್ದಾರೆ ಅನ್ನಿಸಿತ್ತು. ಓಡಿ ಬಂದು ಎಲ್ಲರ ಎದುರು ನಿಂತೆ. ಯಾರೂ ಮಾತನಾಡಲಿಲ್ಲ. ನಾನೇ ಅಣ್ಣ ಅಂದರೂ ಕೂಡ ಯಾರೂ ಮಾತನಾಡ್ತಿಲ್ಲ. ಯಾಕೆ ಹೀಗೆ ಅಂತ ನಾನು ಗಲಿಬಿಲಿಗೊಂಡೆ. ಕಡೆಗೆ ಅಲ್ಲ, ಏನಾಯಿತು ಅಂತ ಅಣ್ಣನ ಭುಜ ಅಲುಗಾಡಿಸಿದಾಗ, ಏನು ನಿನ್ನ ಹೆಂಡತಿ ಅಷ್ಟೊಂದು ಮಾತಾಡ್ತಾಳೆ? ಏನು ತಿಳ್ಕೊಂಡಿದ್ದಾಳೆ ಅವಳು? ಅವಮಾನ ಮಾಡ್ತಾಳೆ ನಮಗೆ, ನೋಡ್ತೀವಿ ನಾವೂ, ಏನೇನು ನಡೆಸ್ತೀರೋ ನಡೆಸಿ ಅಂದಾಗ ನನಗೆ ಅರ್ಥ ಆಗಲೇ ಇಲ್ಲ. ನಮ್ಮನ್ನು ಮೀರಿ ಹೋಗ್ತಿದ್ದೀರಿ ಹೋಗಿ
ಆದರೆ ಯಾವುದಕ್ಕೂ ನಾವು ಹೊಣೆ ಅಲ್ಲ. ನಮ್ಮ ಕೈಯಿಂದ ಒಂದು ನಯಾ ಪೈಸೆ ಸಿಕ್ಕೋದಿಲ್ಲ ಹೇಳಿದ್ದೀವಿ. ಆಮೇಲೆ ನಮ್ಮನ್ನು ಕೇಳಬೇಡಿ, ಏನು ಬೇಕಾದರೂ ಮಾಡ್ಕೊಳ್ಳಿ ನೀವು ಅಂತ ಹೋಗೇ ಬಿಟ್ಟಾಗ ಏನೋ ನಡೆದಿದೆ ಅಂತ ಅನ್ನಿಸಿದ್ದು ಸುಳ್ಳಲ್ಲ. ಅಷ್ಟಕ್ಕೂ ಸೌಮ್ಯ ಯಾವಾಗ ಇವರ ಹತ್ರ ಮಾತಾಡಿದ್ಲು? ಏನು ಗಲಾಟೆ ಆಗಿದೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂದುಕೊಂಡು ನಾನು ಅಮ್ಮನ್ನ ನೋಡಿ ಬಿಡೋಣ ಅಂತ ಒಳಗೆ ಹೋದೆ. ವೆಂಟಿಲೇಟರ್ ತೆಗೆಯೋ ಮುಂಚೆ ಅಮ್ಮನ್ನ ನೋಡಬೇಕು, ಡಾಕ್ಟರ್ಗೆ ರಿಕ್ವೆಸ್ಟ್ ಮಾಡಿ ಮತ್ತೊಂದು ದಿನ ನೋಡಬೇಕು ಅಂತ ಧಾವಂತದಲ್ಲಿ ಒಳಗೆ ಹೋದೆ. ಅಲ್ಲಿ ಎದುರಾದದ್ದು ಡಾಕ್ಟರ್. ನಾನು ಡಾಕ್ಟರ್ ಅಮ್ಮ ಅಂದೆ. ನೋಡೋಣ ರೀ, ಇನ್ನೆರಡು ದಿನ ವೆಂಟಿಲೇಟರ್ ತೆಗೆಯೋದು ಬೇಡ ಅಂತಾಯ್ತಲ್ಲ, ಸೊ ಹೇಳೋಕ್ಕಾಗಲ್ಲ. ಅಮ್ಮ ಚೆನ್ನಾಗಿ ಆದರೂ ಆಗಬಹುದು ಅಂದಾಗ ನನಗೆ ಅರ್ಥ ಆಗಲಿಲ್ಲ. ಏನು ಹೇಳ್ತಿದ್ದೀರಿ ಅಂದಾಗ, ನಿನ್ನೆ ವೆಂಟಿಲೇಟರ್ ತೆಗಿಬೇಕು ಅಂತ ನಿಮ್ಮ ಬ್ರದರ್ಸ್ ಎಲ್ಲ ಹೇಳಿದ್ರಲ್ಲ, 2 ನಿಮಿಷ ತಡ ಆಗಿದ್ರೆ ತೆಗೆದು ಬಿಡ್ತಿದ್ವಿ. ಆದರೆ ಅಷ್ಟರಲ್ಲಿ ನಿಮ್ಮ ವೈಫ್ ಸೌಮ್ಯ ಬಂದು 50,000 ದುಡ್ಡು ಕಟ್ಟಿದ್ರು ಅಂದಾಗ ನನ್ನ ಕಣ್ಣಲ್ಲಿ ನೀರು. ಡಾಕ್ಟ್ರೇ ಅಂದಾಗ ಭುಜ ತಟ್ಟಿ, ಮನುಷ್ಯ ಕಡೆ ಪಕ್ಷ ತನ್ನ ಪಾಪ ಪ್ರಜ್ಞೆ ಕಳ್ಕೊಳ್ಳೋಕ್ಕಾದರೂ ತನ್ನ ಕರ್ತವ್ಯ ಪೂರೈಸಬೇಕು, ಇಲ್ಲದೆ ಹೋದರೆ ಕೊನೆ ತನಕ ಕಾಡುತ್ತೆ. ಆ ವಿಷಯದಲ್ಲಿ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಭುಜ ತಟ್ಟಿ ಹೇಳಿ ಹೋದಾಗ ನನಗೆ ಮಾತೇ ಹೊರಡಲಿಲ್ಲ. ಅಮ್ಮನ ಬಳಿ ತೆರಳಿ ಅಮ್ಮನ ಕೈ ಮುಟ್ಟಿ, ಅಮ್ಮ ಇನ್ನು ಉಸಿರಾಡ್ತಿರೋದನ್ನು ನೋಡಿ ಇನ್ನಿಲ್ಲದಷ್ಟು ಖುಷಿಯಾಗಿ, ಅಮ್ಮ ಕಾಯ್ತಿದ್ದೀನಿ ನಿನಗೋಸ್ಕರ ಅಂತ ಕಿವಿಯಲ್ಲಿ ಹೇಳಿ ಅಳುತ್ತಲೇ ಹೊರಗೆ ಬಂದೆ. ಅಲ್ಲೆಲ್ಲೂ ಸೌಮ್ಯ ಕಾಣಿಸಲೇ ಇಲ್ಲ. ಅಲ್ಲ, ಎಲ್ಲಿ ಹೋದ್ಲು ಇವಳು ಅಂತ ನೋಡುವಾಗ ಅಲ್ಲಿಯೇ ಇದ್ದ ಅಣ್ಣಂದಿರೆಲ್ಲ ತಮಗೆ ಸಂಬಂಧವೇ ಇಲ್ಲದಂತೆ ತಮ್ಮಲ್ಲೇ ತನ್ನ ಹೆಂಡತಿಯನ್ನು ನಿಂದಿಸುತ್ತಿರೋದು ಕಾಣಿಸ್ತು. ಎಲ್ಲರ ಮಾತನ್ನು ಮೀರಿ ತಾನು ಹಣದ ಹೊಣೆ ಹೊತ್ಕೊಂಡು ಅಮ್ಮನ್ನ ಉಳಿಸೋಕೆ ಹೊರಟಿದ್ದು ಅವರಿಗೆಲ್ಲ ಅವಮಾನ ಅನ್ನಿಸ್ತೋ ಏನೋ. ಅದಕ್ಕೆ ಎಲ್ಲರಲ್ಲೂ ಅಸಹನೆ ಇಣುಕುತ್ತಿತ್ತು. ಸಾಲದ್ದಕ್ಕೆ ಅಮ್ಮನ್ನ ಉಳಿಸ್ಕೊಳ್ಳೋ ವಿಚಾರದಲ್ಲಿ ಸೌಮ್ಯ ತುಟಿ ಮೀರಿ ಮಾತನಾಡಿರಬಹುದು. ಅದಕ್ಕೆ ಅವರಿಗೆಲ್ಲ ಸಿಟ್ಟು ಬಂದಿದೆ ಅನ್ನಿಸ್ತು. ಅವರು ಬೇಕಾದ್ದು ಅಂದುಕೊಳ್ಳಲಿ, ಮೊದಲು ನನ್ನ ಹೆಂಡ್ತಿನ ನಾನು ನೋಡಬೇಕು ಅಂದ್ಕೊಳ್ಳುವಾಗ ಮೆಡಿಸಿನ್ ಹಿಡಿದುಕೊಂಡು ತಳಮಳದಲ್ಲಿ ಬರ್ತಿದ್ದ ಸೌಮ್ಯನ ಕಂಡು ಧಾವಿಸಿ ಸೌಮ್ಯ ಅಂತ ಹಗ್ ಮಾಡಿಬಿಟ್ಟೆ. ನನ್ನ ಕಣ್ಣೀರು ನೋಡಿ ಅವಳು ನನ್ನ ಭುಜ ತಟ್ಟುತ್ತಾ, ಯೋಚನೆ ಮಾಡಬೇಡಿ, ಹೋಪ್ ಇದೆ. ನನ್ನ ಮನಸ್ಸು ಹೇಳ್ತಿದೆ, ಅತ್ತೆ ನಮ್ಮನ್ನು ಬಿಟ್ಟು ಹೋಗಲ್ಲ, ಎಲ್ಲ ಒಳ್ಳೆಯದಾಗುತ್ತೆ ಅಂದಾಗ ನನಗೆ ಕಣ್ಣೀರು ತಡೆಯಲಾಗಲಿಲ್ಲ. ಅಂದರೆ ಸೌಮ್ಯ ಇಷ್ಟು ಹಣ ಅಂದಾಗ, ಬಿಡಿ, ಇದಕ್ಕಲ್ಲದೆ ಇನ್ಯಾವುದಕ್ಕೆ ಕೊಡೋಕ್ಕೆ ಸಾಧ್ಯ? ನಾನು ಆಪತ್ಕಾಲಕ್ಕೆ ಅಂತ ಫಿಕ್ಸೆಡ್ನಲ್ಲಿಟ್ಟಿದ್ದೆ, ಅದು ಈಗಲ್ಲದೆ ಇನ್ಯಾವಾಗ ಬಳಸೋಕ್ಕೆ ಸಾಧ್ಯ? ಇಡೀ ರಾತ್ರಿ ನೀವು ಒದ್ದಾಡ್ತಿರೋದನ್ನು ನೋಡಿದೆ. ತಾಯಿನ ಉಳಿಸ್ಕೊಳ್ಳೋಕ್ಕೆ ಬಳಸದೇ ಇದ್ದ ದುಡ್ಡು ಇನ್ಯಾತಕ್ಕೆ ಬೇಕು? ಅತ್ತೆ ಉಳಿದ್ರೆ ಅದೇ ಸಂತೋಷ. ಇನ್ನು 1 ಲಕ್ಷ ಇಟ್ಕೊಂಡಿದ್ದೀನಿ, 1 ವಾರ ಕಾದು ನೋಡೋಣ, ಆಮೇಲೆ ಕೂಡ ಬೇಕು ಅಂದರೆ ಏನಾದರೂ ವ್ಯವಸ್ಥೆ ಮಾಡೋಣ ಅಂದಾಗ ನನಗೆ ಸಂತೋಷ ತಡೆಯಲಾಗಲಿಲ್ಲ. ಮುಖ ಮುಚ್ಚಿ ಹತ್ತು ಬಿಟ್ಟೆ. ನಾನು ಥ್ಯಾಂಕ್ಸ್ ಸೌಮ್ಯ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ಅಮ್ಮ ಉಳಿತಾರೋ ಬಿಡ್ತಾರೋ, ಆದರೆ ನಾವು ನಿರ್ವಂಚನೆಯಿಂದ ನಡ್ಕೋಬೇಕು ಅಲ್ವಾ? ಇಲ್ದಿದ್ರೆ ಮನುಷ್ಯರಾಗಿ ಏನು ಪ್ರಯೋಜನ ಅಂದಾಗ ಸಂತೈಸುತ್ತಾ, ನಿಮ್ಮ ಅಣ್ಣಂದಿರಿಗೆ ನನ್ನ ಮೇಲೆ ಕೋಪ ಬಂದಿದೆ. 4 ಜನ ಸೇರಿ ಒಬ್ಬ ತಾಯಿನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲವಾ ಅಂತ ನಾನು ಹೇಳೇ ಬಿಟ್ಟೆ. ಅದಕ್ಕೆ ನನ್ನ ಮೇಲೆ ಕುದೀತಿದ್ದಾರೆ. ನಾಚಿಕೆ ಆಗೋದಿಲ್ವಾ ಅವ್ರಿಗೆಲ್ಲ? ಹೋದರೆ ಹೋಗಲಿ ಅಂತ ಎಷ್ಟು ಸುಲಭವಾಗಿ ಹೇಳ್ತಾರಲ್ಲ. ಅತ್ತೆಗೆ ಬಂದಿರೋ ಪರಿಸ್ಥಿತಿ ನಾಳೆ ಇವರಿಗೆ ಬರೋದಿಲ್ವಾ? ಇದೇ ಪರಿಸ್ಥಿತಿ ಅವರ ಹೆಂಡತಿಯರಿಗೆ ಬಂದರೆ ಇಷ್ಟೇ ಸುಲಭವಾಗಿ ಮಾತಾಡ್ತಾರಾ? ಹೇಗೆ ಮನಸ್ಸು ಬರುತ್ತೋ ಇವರಿಗೆಲ್ಲ ಅಂದಾಗ ನಾನು ಆದ್ರಗೊಂಡೆ. ನನ್ನನ್ನು ಕಂಡ ಅವಳು, ಇಡೀ ರಾತ್ರಿ ನನಗೆ ನಿದ್ದೆ ಬಂತು ಅಂದ್ಕೊಂಡ್ರಾ? ಬೆಳಗ್ಗೆ ಯಾವಾಗ ಆಗುತ್ತೋ ಅಂತ ಕಾದಿದ್ದು ಬ್ಯಾಂಕಿಗೆ ಹೋಗಿ ದುಡ್ಡು ಡ್ರಾ ಮಾಡಿಕೊಂಡು ಎದ್ನೋ ಬಿದ್ನೋ ಅಂತ ಓಡಿ ಬಂದೆ. ಅಷ್ಟು ಹೊತ್ತಿಗಾಗಲೇ ನಿಮ್ಮ ಅಣ್ಣಂದಿರು ಯಮದೂತರ ಥರ ಅತ್ತೆನ ಕಳಿಸೋಕೆ ಸಜ್ಜಾಗಿ ನಿಂತಿದ್ರು. ನಾನು ಬಂದು ದುಡ್ಡು ಕಟ್ತೀನಿ, ಕಂಟಿನ್ಯೂ ಮಾಡಿ ಅಂತ ಡಾಕ್ಟರ್ಗೆ ಹೇಳಿ ತಡೆದೆ ಅಂದಾಗ ಥ್ಯಾಂಕ್ಸ್ ಅಲ್ಲದೆ ಇನ್ನೇನು ಹೇಳಲು ತಿಳಿಯಲಿಲ್ಲ. ಸೌಮ್ಯನಿಗೆ ನನ್ನ ದುಃಖವೆಲ್ಲ ಅರ್ಥವಾಗುತ್ತಿತ್ತಲ್ಲ. ಅವಳೇ ನನ್ನನ್ನು ಪಕ್ಕಕ್ಕೆ ಸೆಳೆದು ಸಂತೈಸುವಾಗ ನರ್ಸ್ ಒಬ್ಬಳು ಹೊರಬಂದು ನಮ್ಮನ್ನೇ ಹುಡುಕಾಡ್ತಾ ಇದ್ದಾರೆ ಅನ್ನಿಸಿದಾಗ ಹೆಚ್ಚಾದ ತಳಮಳ. ಕೂಡಲೇ ಅತ್ತ ಧಾವಿಸಿ ಆತಂಕದಲ್ಲಿ ಏನು ಹೇಳಿ ಅಂದಾಗ, ನಿಮ್ಮ ತಾಯಿಗೆ ಪ್ರಜ್ಞೆ ಬಂದಿದೆ,
ನೋಡಿ ಅಂದಾಗ ಸೌಮ್ಯ ಮತ್ತೆ ನಮ್ಮಿಬ್ಬರ ಕಣ್ಣಲ್ಲೂ ನೀರು. ಕೂಡಲೇ ಇಬ್ಬರು ಒಳಗೆ ತೆರಳಿ ಅಮ್ಮನ ಕೈ ಹಿಡಿದು ಕಣ್ಣೀರು ಹಾಕುತ್ತಾ ಅಮ್ಮ ಅಂದಾಗ ಅಮ್ಮನಿಗೆ ಇನ್ನಿಲ್ಲದ ಸಂತೋಷ. ಅಮ್ಮ ಮಾತನಾಡಲಾಗದೆ ಸ್ಪರ್ಶದಲ್ಲೇ ಸಾವಿರ ಮಾತನಾಡಿದಾಗ ಕಳೆದುಕೊಂಡದ್ದೆಲ್ಲ ಒಮ್ಮೆಲೆ ಪಡೆದುಕೊಂಡ ಸಂತೋಷ ಆಯಿತು. ಅಮ್ಮನನ್ನು ಉಳಿಸಿಕೊಂಡ ಆತ್ಮತೃಪ್ತಿ ಹೆಚ್ಚಾಗತೊಡಗಿತು. ಆ ತೃಪ್ತಿಯಲ್ಲಿ ಬಲವಾಗಿ ತಬ್ಬಿದ್ದು ಹೆಂಡತಿಯ ಭುಜವನ್ನು. ಈ ಕತೆ ನಿಮಗೆ ನಿಜವಾಗ್ಲೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆನ ಕೇಳ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.